ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ ಮತ್ತೇನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಊರಿಂದ ಮರ್ಯಾದೆ ರಾಮಣ್ಣನ ಅಪ್ಪ ಮತ್ತು ಅಜ್ಜಿ ಇಬ್ಬರೂ ಇನ್ವಿಟೇಷನ್ ಹೋಗಿದ್ದ ಕಾರಣಕ್ಕೂ ಅಲ್ಲ, ಸುಮ್ಮನೆ ಐಶ್ವರ್ಯ ಮದುವೆ ಅಲ್ವಾ ಅಂತ ಹೇಳ್ಬಿಟ್ಟು ಖುಷಿಪಟ್ಟು ಸ್ನೇಹಿತ ಅಲ್ವಾ ಅಂತೇಳಿ ಸ್ನೇಹಿತನ ಮಗಳು ಮದುವೆ ಅಂತ ಬಂದವ್ರೆ. ಆದರೆ ಇಲ್ಲಿ ಅವನಿಗೆ ಅಂಥ ಮರ್ಯಾದೆ ಏನೂ ಸಿಗಲ್ಲ. ಆದರೂ ಬೇಜಾರು ಮಾಡ್ಕೊಳ್ಳಲ್ಲ, ಸ್ನೇಹಿತ ಅಲ್ವಾ ಸ್ನೇಹಿತನ ಮಗಳಲ್ವಾ ಅಂದ್ಕೊಂಡು ಅವನ ಪಾಡಿಗೆ ಅವನಿರ್ತಾನೆ, ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಐಶ್ವರ್ಯ ಅಮ್ಮ ಬಂದು, ಅಯ್ಯೋ ಎಷ್ಟು ಖುಷಿ ಆಯಿತು ಅಣ್ಣ ನೀವು ಬಂದಿದ್ದು, ಅಮ್ಮ ಎಷ್ಟು ಖುಷಿ ಆಯಿತು ನೀವು ಬಂದಿದ್ದು ಅಂತೇಳೆಲ್ಲ ಮಾತಾಡಿಸ್ಬಿಟ್ಟು ಬಂದೆ ಒಂದು ನಿಮಿಷ ಅಂತ ಹೋಗ್ತಾಳೆ. ಅಲ್ಲೋಗಿ ಗಂಡ ಬೀಗನ ಜೊತೆ ಮಾತಾಡ್ತಾ ಇರ್ತಾನೆ, ಅವನ ಮಗನಿಗೆ ಕೊಡೋದು ಅಂತ ಆಗಿರುತ್ತೆ. ಅಲ್ಲಿ ಮಾತಾಡ್ತಾ ಇರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಹೀಗೆ ಊರಿಂದ ಹಳ್ಳಿಯಿಂದ ಬಂದಿದ್ದಾರೆ ಅಣ್ಣ ಮತ್ತು ಅಮ್ಮ ಬನ್ನಿ ಅಂತೇಳಿ ಕರಿತಾಳೆ. ಅವ್ರಿಗೆ ನಾನು ಇನ್ವಿಟೇಷನ್ ಕೊಟ್ಟಿಲ್ಲ, ಏನಕ್ಕೆ ಬಂದರು ಅವರು, ನಾನು ಸುಮ್ಮನೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಅಂತ ನೋಡಲಿ ಅಂತೇಳ್ಬಿಟ್ಟು ಬರಬೇಡ ಜಯಮ್ಮ ನೀನು ಅಂತ ಹೇಳಿದ್ದೆ, ಮತ್ತೆ ಗಂಡನ ಕಳಿಸೋಳ ಅಂತೇಳ್ಬಿಟ್ಟು ಕೂಗಾಡ್ತಾನೆ. ಕೂಗಾಡಿದ್ರೂ ಬೇಜಾರು ಮಾಡ್ಕೊಳ್ಳಲ್ಲ ಅವಳು. ಹೌದಾ ಹಿಂಗೆಲ್ಲ ಹೇಳಿದ್ರ, ಕರೆದಿರ್ಲಿಲ್ವ ನೀವು ಅಂತಾಳೆ. ಇಲ್ಲ ನಾನು ಕರೆದಿರಲಿಲ್ಲ ಅಂತ. ಆಮೇಲೆ ಕಣ್ಕೊಂಡು ಬಿಡ್ತಾಳೆ ಹಾಗೆ. ಆಗ ಸರಿ ಬನ್ನಿ ಒಂದು ಸಲ ಮಾತಾಡಿಸಿ ಅಂತ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಸರಿ ನಡಿ ಮಾತಾಡಿಸ್ತೀನಿ ಅಂತೇಳಿ ಸರಿ ನಡಿ ಬಂದೆ ಅಂತ ಹೋಗ್ತಾನೆ. ಅಲ್ಲಿ ಹೋದರೆ ಅವಳು ಪಾಪ ಮರ್ಯಾದೆ ರಾಮಣ್ಣ ಅಪ್ಪ ಅಮ್ಮ ಅಂತ ಗೊತ್ತಾಯಿತು, ಆದರೆ ರಾಮಣ್ಣ ಅಲ್ಲಿರೋದು ಇವಳಿಗೆ ಅವನ ಮಗ ಅಂತ ಗೊತ್ತಿರಲ್ಲ ಅಷ್ಟಾಗಿ. ಸ್ವಲ್ಪ ಹಂಗೆ ಲೈಟಾಗಿ ಗೊತ್ತಿರುತ್ತೆ ಅಷ್ಟೇ. ಇವನ ಮಗನಿಗೆ ಕೊಡೋದು ಅಂತ ಆಗಿರುತ್ತೆ. ಇವನಂತೂ ಅಯ್ಯೋ ಭಾಳ ಗತ್ತು ತೋರಿಸ್ತಾ ಇರ್ತಾನೆ. ಹಾಗಾಗ್ಬಿಟ್ಟು ಇವ್ರು ಬೀಗ್ರಿಗೆ ಕರೆಕ್ಟಾಗಿದೆ ಅದು ಜೋಡಿ. ಸರಿ ಇಬ್ಬರು ಬರ್ತಾರೆ ಅಲ್ಲಿ, ನೋಡೋಣ ಅಂತ ಹೇಳ್ಬಿಟ್ಟು, ಮಾತಾಡ್ಸೋಣ ಅಂತ ಬರಲ್ಲ, ನೋಡೋಣ ಅಂತ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಪಾಪ ಅವ್ನು ಖುಷಿಯಾಗಿ ಹಳ್ಳಿಯಿಂದ ಬಂದಿರ್ತಾನೆ, ತುಂಬ ಖುಷಿ ಅಲ್ವಾ ಮಗಳು ಮದುವೆ ಮಾಡ್ತಾವನೆ ಅಂತ. ಅಯ್ಯೋ ಖುಷಿಯಾಗಿ ತಪ್ಕೊಳಕ್ಕೆ ಹೋಗ್ತಾನೆ. ಬಿಡು ಮುಟ್ಬೇಡ ಅಂತ. ಅಯ್ಯೋ ಇದೇ ನಿಂಗೆ ಅಂತಾನೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಚೆನ್ನಾಗಿದೆಯಲ್ಲ, ನೀ ಚೆನ್ನಾಗಿದೆಯಾ ಅಂತಲೂ ಕೇಳಲ್ಲ ಅವನು. ಆಮೇಲೆ ಇವರು ನಮ್ಮ ಬೀಗರು ಅಂತ ಹೇಳ್ತಾನೆ. ಅಯ್ಯೋ ನಿನ್ನ ಮಗನಿಗೆ ಏನೋ ಕೊಡ್ತಿರೋದು ಅಂತ ಅವನಿಗೆ ತಪ್ಕೊಳಕ್ಕೆ ಹೋಗ್ತಾನೆ. ಅವನು ದೂರ ಅಂತಾನೆ. ಇವರೆಲ್ಲ ಸಿಟಿ ಜನ ಅಲ್ಲ ಅದಕ್ಕೆ ಹಿಂಗೆ ಅಂತಾರೆ ಅಂತ ಹೇಳ್ಬಿಟ್ಟು ಅಜ್ಜಿಗೂ ಭಾಳ ಬೇಜಾರಾಗುತ್ತೆ. ಅಜ್ಜಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ಹಳೆ ಫ್ಲಾಶ್ಬ್ಯಾಕಿಗೆ ಹೋಗ್ತಾನೆ. ಅಲ್ಲಿ ಅವ್ನು ದುಡ್ಡು ಅಡ್ಜಸ್ಟ್ ಮಾಡಿಕೊಟ್ಟಿದ್ದು, ನೀವು ಹೋಗಿ ಚೆನ್ನಾಗಿರಿ, ಮುಂದೆ ಒಂದು ಸಲ ನನಗೂ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದು ಅದೆಲ್ಲ ನೆನಪು ಬರುತ್ತೆ. ಆವಾಗ ಒಂದು ಸೆಕೆಂಡಲ್ಲಿ ಹಂಗೆ ಬಂದು ಹಿಂಗೆ ಮಾಯ ಆಗುತ್ತೆ. ಆವಾಗ ಭಾಳ ಬೇಜಾರು ಆದ್ರೂ ಒಂದು ನಿಮಿಷ ಬೇಜಾರು ಮಾಡಿಕೊಂಡ್ರು ಮತ್ತೊಂದು ನಿಮಿಷ ಹೋಗಲಿ ಬಿಡು ಸ್ನೇಹಿತ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಆಮೇಲೆ ಬಂದಾಯ್ತಲ್ಲ ಊಟ ಮಾಡಿಬಿಟ್ಟು ಹೋಗ್ತಾಯಿರಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಇಬ್ಬರು ಹೋಗ್ತಾರೆ. ಆಮೇಲೆ ಇವಳು ಏನು ರೀ ಪಾಪ ಅವ್ರು ಅಷ್ಟು ದೂರದಿಂದ ಬಂದರೆ ನೀವು ಮಾತಾಡ್ಸೋಕೊಳ್ಳೆ ಅಳ್ತಿರಲ್ಲ, ಯಾಕೆ ರೀ ಹಿಂಗೆ ಆಡ್ತೀರ ಅಂತ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ಅವಳಿಗೂ ಬೈದ್ಬಿಟ್ಟು ಅಣ್ಣ ಬಂದೆ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಲ್ಲಿ ಕೆಲಸ ಇದೆ ಅಲ್ಲಿ ಹೋಗಿ ನೋಡೋಗು, ಇವ್ರ ಹತ್ರ ಮಾತಾಡ್ತಾ ನಿಂತ್ಕೋಬೇಡ ಅಂತ ಬೈತಾನ. ಹಂಗಾಗ್ಬಿಟ್ಟು ಅವಳು ಬಂದೆ ಅಣ್ಣ ಒಂದು ನಿಮಿಷ ಅಂತೇಳಿ ಆ ಕಡೆ ಹೋಗ್ತಾಳೆ ಐಶ್ವರ್ಯ ಅಮ್ಮ. ಆಮೇಲೆ ಇವ್ರ ಅಜ್ಜಿ ಮತ್ತು ಅಮ್ಮ ಮಗ ಇಬ್ಬರು ಕೂತಿರ್ತಾರೆ, ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಅಜ್ಜಿಗೆ ಭಾಳ ಅಳು ಬಂದ್ಬಿಡುತ್ತೆ. ಚಿಕ್ಕದ್ರಿಂದನೂ ನನ್ನ ಮೊಮ್ಮಗನಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಾಮಣ್ಣನಿಗೆ ಕೊಡ್ತೀನಿ ಅಂತ ಹೇಳಿ ಐಶ್ವರ್ಯನ ಈಗ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಾವಳೆ. ಅದರಲ್ಲಿ ಇಷ್ಟೊಂದು ಜಂಬ ಬೇರೆ ಅವನಿಗೆ, ನಮ್ಮನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಎಷ್ಟು ಅಹಂಕಾರ ತೋರಿಸ್ತವನೆ ಅಂತ ಹಿಂಗೆಲ್ಲ ಬೇಜಾರು ಮಾಡಿಕೊಂಡು ಅಜ್ಜಿ ಅಳ್ತಾ ಇರುತ್ತೆ. ಯಾಕವ ಅಳ್ತೀಯಾ, ಅಳಬೇಡ ಸುಮ್ಮನಿರವ ಅಂತೇಳಿ ಮಗ ಸಮಾಧಾನ ಮಾಡ್ತಾನೆ. ಆದರೂ ಕೂಡ ಅಜ್ಜಿ ಅಳೋದು ನಿಲ್ಲಿಸಲ್ಲ. ತುಂಬ ಯಾಕೆ ಹಿಂಗೆಲ್ಲ ಮಾಡಿದ್ರಲ್ಡ ಅಂಥೇಳಿ ಅದ್ರ ಭಾಷೆಯಲ್ಲೇ ಮಾತಾಡ್ಕೊಂಡು ಅಳ್ತಾ ಇರುತ್ತೆ. ಆಮೇಲೆ ಮಗ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಟೀ ಕಾಫಿ ತಿಂಡಿ ಟೈಮಿಗೆ ಅಲ್ಲಿ ಟೇಬಲ್ಲು ಚೇರು ಎಲ್ಲ ರೆಡಿಯಾಗಿರುತ್ತೆ. ಅಲ್ಲಿಗೆ ಹೋಗಿ ಏನಾದ್ರು ತಿನ್ನೋಣ ಬಾವ ಅಂತ ಕರ್ಕೊಂಡು ಹೋಗ್ತಾನೆ. ಆವಾಗ ಸರಿ ಇಲ್ಲಿ ಇವ್ರ ಮನೇಲಿ ಏನು ತಿನ್ನೋದು ಬೇಡ, ಏಕೆಂದರೆ ಇವ್ರು ಮೋಸ ಮಾಡಿರೋರು. ಐಶ್ವರ್ಯನ ನನ್ನ ಮೊಮ್ಮಗನಿಗೆ ಕೊಡ್ತೀನಿ ಅಂತೇಳಿ ಮೋಸ ಮಾಡವ್ರೆ, ಇವ್ರ ಮನೇಲಿ ಏನು ತಿನ್ನೋದು ಬೇಡ ಅಂತ ಅಜ್ಜಿ ಹೇಳುತ್ತೆ. ಬಾರವ ಅವೆಲ್ಲ ಇಟ್ಕೋಬಾರ್ದು, ಬಾರವ ನೀನು ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅಲ್ಲೊಂದು ಟೇಬಲ್ ಗೊತ್ತು ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು
ಇನ್ನೇನು ಬಂದಿರೋ ಏನಾರು ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಮಣ್ಣ ಈವೆಂಟರ್ ಆಗಿರೋದ್ರಿಂದ ಅವನು ಮರದ್ದು ಗಿಡನ ಅದೇ ತಗೊಂಡೋಗಿ ಅಲ್ಲಿ ಶೋಗೆ ಇಡಬೇಕು, ಎಲ್ಲೆಲ್ಲಿಗೆ ಬೇಕಾಗುತ್ತೆ ಅಲ್ಲಿಗೆ ಇಡಬೇಕು. ಆ ಥರ ಇಡೋಕ್ಕೆ ಅಂತ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ರಾಮಣ್ಣ ಅಂತ ಕೂಗ್ತಾನೆ. ರಾಮಣ್ಣ ಅಂತ ಕೂಗಿದ ತಕ್ಷಣ ಅಪ್ಪ ಕೂಗಿದ ಮಗನಿಗೆ ಕೇಳಿಸುತ್ತಲ್ಲ, ತಿರುಗಿ ನೋಡ್ತಾನೆ. ಅಯ್ಯೋ ಅಪ್ಪ ಅಮ್ಮ, ಅಯ್ಯೋ ಅಪ್ಪ ಅಜ್ಜಿ ಇಲ್ಲಿ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಓಡಿ ಬರ್ತಾನೆ. ಓಡಿ ಬಂದು ಇದೇನಲ್ಲ ನೀನಿಲ್ಲಿ ಅಂತ. ಹೌದಪ್ಪ, ಇಲ್ಲೇ ಕೆಲಸ ಮಾಡ್ತಿರೋದು, ನಮ್ಮ ಮೇಡಮ್ಮು ಇಲ್ಲಿದೆ ಈವೆಂಟು ಅಂತ ಹೇಳಿದ್ನಲ್ಲ, ಇಲ್ಲೇ ಕೆಲಸ ಮಾಡೋದು ಅಂತೇಳಿ ಬಂದು ಅಜ್ಜಿನ ತಪ್ಕೋತಾನೆ, ಅಪ್ಪನ ತಪ್ಕೋತಾನೆ, ನಮಸ್ಕಾರ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆಮೇಲೆ ಇದು ಯಾರ್ದು ಮದುವೆ ಗೊತ್ತೇನೋ ನಿಂಗೆ ಅಂತ. ಇಲ್ಲ ಗೊತ್ತಿಲ್ಲ ಕಣಪ್ಪ ಅಂತಾನೆ. ಗೊತ್ತಿಲ್ವಾ, ನೆನಪು ಮಾಡ್ಕೊ. ಇಲ್ಲಪ್ಪ, ನೆನಪು ಮಾಡ್ಕೊಂಡ್ರು ಗೊತ್ತಾಗ್ತಿಲ್ಲ ಅಂತ. ಆಮೇಲೆ ನಾವು ಚಿಕ್ಕ ವಯಸ್ಸಲ್ಲೇ ಹಳ್ಳೀಲಿ ಇದ್ದಿದ್ದು ಇಂಥ ಸ್ನೇಹಿತರು, ಇಂಥ ಮನೆ, ಐಶ್ವರ್ಯ ಅಂತ ಹೆಸರು ಅಂದೆ. ಆಗೆಲ್ಲ ಎದೆ ಮೇಲೆ ಕೈ ಇಟ್ಕೊಂಡು ನೆನಪು ಮಾಡ್ಕೊ, ಕಣ್ಣು ಮುಚ್ಕೊಂಡು ಅಂದಾಗ ಎಲ್ಲ ನೆನಪು ಮಾಡ್ಕೊತಾನೆ. ಇವನ್ನೆಲ್ಲನೂ ಹೇಳ್ತಾನೆ ಅಪ್ಪ. ಹೇಳಿದಾಗ ಅವನಿಗೆ ಅರ್ಥ ಆಗುತ್ತೆ. ಓ ಐಶ್ವರ್ಯನಾ, ಅವ್ರ ಮನೆಯೇ ಇದು. ಆ ಅಕ್ಕನ ನೋಡಿದಾಗ ಅನ್ನಿಸ್ತಿತ್ತು ಎಲ್ಲೋ ನೋಡಿದ್ದೀನಿ ಅಂತ. ಈಗ ಗೊತ್ತಾಯ್ತು ಕಣಪ್ಪ ಅಂತ ಹೇಳ್ತಾನೆ. ಅವಳೇ ಇವಳು, ಈಗ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತಾವ್ರೆ. ಚಿಕ್ಕದ್ರಲ್ಲಿ ನಿನಗೆ ಕೊಟ್ಟು ಮದುವೆ ಮಾಡೋದು, ನಿನಗೆ ರಾಮಣ್ಣನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳ್ತಾಯಿದ್ರು. ಈಗ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹೌದಾ, ಸಂತೋಷ ಬಿಡಿ, ಆಗಲಿ ಅಂತೇಳಿ ಅವ್ನ ಕೆಲಸಕ್ಕೆ ಅವ್ನು ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಎದೆ ಮೇಲೆ ಕೈ ಇಟ್ಕೊಂಡು ಎಲ್ಲ ನೆನಪು ಮಾಡ್ಕೊತಾನೆ. ಆಮೇಲೆ ಬೇಜಾರಾಗುತ್ತೆ, ಎಲ್ಲದೂ ನೆನಪು ಮಾಡ್ಕೊತಾನೆ. ಹಳೇದು ಎಲ್ಲ ಆಟ ಆಡಿದ್ದು ಹುಡುಗಿ ಜೊತೆ, ಮತ್ತು ಎಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, ಮತ್ತು ಜೊತೆಯಾಗಿ ಬರ್ತಾ ಇದ್ದಿದ್ದು, ಹೋಗ್ತಾ ಇದ್ದಿದ್ದು ಎಲ್ಲ ನೆನಪು ಮಾಡ್ಕೊತಾನೆ. ತುಂಬ ಖುಷಿಯಾಗುತ್ತೆ. ಆಮೇಲೆ ಹೋಗ್ಬೇಕಾದ್ರೆ ಆ ಹುಡುಗಿ ಕಾರಲ್ಲಿ ಹೋಗ್ಬೇಕಾದ್ರೆ ಟಾಟಾ ಮಾಡಿ ಹೋಗಿದ್ದು, ಇವನು ಬೇಜಾರು ಮಾಡ್ಕೊಂಡು ಕೂತಿದ್ದು, ಅದೆಲ್ಲ ನೆನಪು ಮಾಡ್ಕೊತಾನೆ. ನೆನಪು ಮಾಡ್ಕೊಂಡಾಗ ಆಯಿತು, ಬೇಜಾರಾಗುತ್ತೆ. ಬೇಜಾರಾದರೆ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಂಗಾಗಿ ರಾಮಣ್ಣ ಬೇಜಾರಾದ್ರೂ ಏನೂ ಇದು ಮಾಡ್ಕೊಳ್ಳಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಇವರಿಬ್ಬರು ಬಂದು ಕೂತಿರ್ತಾರೆ. ಕೂತಾಗ ಅಜ್ಜಿ ಬೇಜಾರು ಮಾಡ್ಕೊತಾನೇ ಇರುತ್ತೆ, ಆದರೆ ಮಗ ಸಮಾಧಾನ ಮಾಡ್ತಾನೇ ಇರ್ತಾನೆ. ಅಜ್ಜಿ ಬೇಜಾರು ಮಾಡ್ಕೊತಾ ಇರುತ್ತೆ, ಮಗ ಸಮಾಧಾನ ಮಾಡ್ತಿರ್ತಾನೆ. ಇದೇ ನಡೀತಾ ಇರುತ್ತೆ. ಮದುವೆ ಇನ್ನೇನು ಹುಡುಗಿ ಕರ್ಕೊಬರೋದು ಅಂತ ಆಗುತ್ತೆ. ಹುಡುಗಿ ಕರ್ಕೊಬನ್ನಿ ಅಂದರೆ ಇಲ್ಲೇನು ಮಾಡ್ತಾಯಿದ್ದೀರಾ ಅಂತ ಕೇಳಿಕೊಂಡು ಅಮ್ಮ ಹೋಗಿ ಹುಡುಗಿನ ಇದಕ್ಕೆ ಸ್ಟೇಜಿಗೆ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದು ಕೂರಿಸ್ಕೊಂಡು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ಇನ್ನೂ ಅಷ್ಟಾಗಿಲ್ಲ. ಆವಾಗ ಇವನು ಮತ್ತೆ ಫ್ಲಾಶ್ ಬ್ಯಾಕಿಗೆ ಹೋಗ್ತಾನೆ. ಯಾರು, ರಾಮಣ್ಣ. ಅವಳು ಹೋಗ್ಬೇಕಾದ್ರೆ ಟಾಟಾ ಅಂತ ಹೇಳೋಗಿದ್ದು, ರಾಮಣ್ಣ ಟಾಟಾ ಅಂತ ಹೇಳೋಗಿದ್ದು ಅದೆಲ್ಲ ನೆನ್ಕೋತಾನೆ. ನೆನ್ಕೊಂಡು ಫ್ಲಾಶ್ ಬ್ಯಾಕಿಗೆ ಹೋಗ್ತಾನೆ. ಅವಳನ್ನು ನೋಡ್ತಾ ಆಮೇಲೆ ಅವಳಿಗೆ ಹೋಗ್ಬಿಟ್ಟು ದೃಷ್ಟಿ ತೆಗಿತಾನೆ. ಹಿಂಗೆ ದೃಷ್ಟಿ ತೆಗೆದಾಗ ಇವ್ನಿಗೆ ಏನಾಗಿದೆ, ಏನಕ್ಕೆ ಮಮ್ಮಿ ಇಲ್ಲೆಲ್ಲ ಬಿಡ್ತೀಯಾ, ಇವ್ನು ಹೆಂಗೆ ಆಡ್ತಾನೆ ನೋಡಿಲ್ಲಿ ಅಂತೇಳಿ. ಹೋಗಲಿ ಬಿಡು, ದೃಷ್ಟಿ ತೆಗಿತಿರೋದನ್ನು. ಆಮೇಲೆ ರ್ಯಾಂಬೋ ನೀನು ಸುಮ್ಮನೆ ಇರಪ್ಪ ಅತ್ಲಾಗೆ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಸ್ಟೇಜಿಗೆ ಕೂರಿಸಿರ್ತಾಳೆ. ಆಗ ಇನ್ನೇನು ತಾಳಿ ಕಟ್ಟಬೇಕು, ಇನ್ನೆಲ್ಲ ಪೂಜೆ ಎಲ್ಲ ನಡಿಬೇಕು, ತಾಳಿ ಪೂಜೆ ಆಗಬೇಕು, ಎಲ್ಲ ಆಗಬೇಕು, ತಾಳಿ ಕಟ್ಟಬೇಕು. ಅಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ತಾ ಇರ್ತಾರೆ. ರಾಮಂಗೂ ಐಶ್ವರ್ಯ ಮದುವೆ ಅಂತ ತುಂಬ ಖುಷಿ ಆಗುತ್ತೆ. ಹೀಗೆ ಎಲ್ಲ ನಡೀತಾ ಇರುತ್ತೆ. ನಡೀತಾ ಇರೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿದೋಗುತ್ತೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.